ನನ್ನ ಹೆಸರು ಕಿರಣ್ ಕುಮಾರ್ ಅಂತ. ನಾನು ತುಮಕೂರಿಂದ ಬಂದಿರೋದು. ವೃತ್ತಿ ಬಂದು ಕೃಷಿಕ. ಇಲ್ಲಿ ನನಗೆ ಒಂದು 4-5 ತಿಂಗಳ ಹಿಂದೆ ಊಟ ತಿಂಡಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಒಳಗೆ ನುಂಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಏನೇ ತಿಂದ್ರು ಏನೇ ಇದು ಮಾಡಿದ್ರು ಆಗ್ತಿರ್ಲಿಲ್ಲ. ಅಲ್ಲಿ ಕೆಲವು ಹಾಸ್ಪಿಟ್ಲ್ ಕಡೆ ತೋರಿಸಿದೆ, ಅಲ್ಲೆಲ್ಲ ಗ್ಯಾಸ್ಟ್ರಿಕ್ ಅಂದು ನನಗೆ ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತು. ಅಲ್ಲೆಲ್ಲೂ ನೀಟಾಗಿ ನೋಡ್ಲಿಲ್ಲ. ಹಾಗಾಗಿ ಇಲ್ಲಿ ನನ್ನ ಫ್ರೆಂಡ್ ಒಬ್ರು ಕೆಲಸ ಮಾಡ್ತಿದ್ರು ಶಿವಮೊಗ್ಗ ಅಂಜಪ್ಪ ಹಾಸ್ಪಿಟಲ್ ಅಲ್ಲಿ. ಅವರು ರೆಫರೆನ್ಸ್ ಮಾಡಿದ್ರು, ಇಲ್ಲಿ ಶಿವರಾಜ್ ಸರ್ ಅಂತ ಇದ್ದಾರೆ ಡಾಕ್ಟರು ಅವ್ರಿಗೆ. ಹಾಗಾಗಿ ಇಲ್ಲಿ ಬಂದು ತೋರಿಸ್ಕೊಂಡ್ವಿ. ನೀಟಾಗಿ ಎಂಡೋಸ್ಕೋಪಿ ಪ್ರೊಸೀಜರ್ ಮಾಡಿದ್ದಾರೆ. ಎಲ್ಲ ನೀಟಾಗಿ ಆರಾಮಾಗಿ ಊಟ ಎಲ್ಲ ಮಾಡ್ತಾ ಇದ್ದೀನಿ. ಒಂದು 20 days ಆಯ್ತು ಪ್ರೊಸೀಜರ್ ಆಗಿ. ಈಗ ಆರಾಮಾಗಿದ್ದೀನಿ. ಥ್ಯಾಂಕ್ಸ್ ಟು ಡಾಕ್ಟರ್ ಶಿವರಾಜ್ ಸರ್, ಥ್ಯಾಂಕ್ಸ್ ಟು ನಂಜಪ್ಪ ಹಾಸ್ಪಿಟಲ್. ಸೊ ಸಾಮಾನ್ಯವಾಗಿ ಯಾರಿಗಾದ್ರೂ ಊಟ ಏನೋ ಹೋಗ್ತಾ ಇರ್ಲಿಲ್ಲ, ಅನ್ನ ತಿನ್ನಕ್ಕೆ ಕಷ್ಟ ಆಗ್ತಿದೆ, ಪ್ರತಿಯೊಂದು ತುತ್ತು ತಿನ್ಬೇಕಂದ್ರೆ ನೀರ್ ಕುಡಿದು ಒಳ ಹೋಗಿಸ್ಬೇಕನ್ಸ್ತಿದೆ ಅಂತಂದ್ರೆ ನಾವ್ ಏನ್ ಅನ್ಕೊಳ್ತೀವಿ, ಏನಾದ್ರೂ ಇವ್ರಿಗೆ ಟ್ಯೂಮರ್, ಕ್ಯಾನ್ಸರ್, ಗಡ್ಡೆ ಗಂಟು ಗ್ರೋತ್ ಇರ್ಬೋದು ಅಂತ. ಸೊ ಅದೇ ತರ ಈ ವ್ಯಕ್ತಿಗೂ ಅದೇ ಒಂದು ಸಸ್ಪಿಷನ್ ಇಟ್ಕೊಂಡು ಎಂಡೋಸ್ಕೋಪಿ ಆಗಿತ್ತು. ಹೊರಗಡೆ ಎಂಡೋಸ್ಕೋಪಿ ನಾರ್ಮಲ್ ಇರೋದ್ರಿಂದ ಅದು ಏನಿಲ್ಲ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿ ಬಿಟ್ಟಿದ್ರು. ಬಟ್ ಪೇಷಂಟ್ ಗೆ 6 ತಿಂಗಳಿಂದ ನುಂಗಕ್ ತೊಂದರೆ ಆಗೋದಾಗ್ಲಿ, ಊಟ ಹೋಗದೆ ಇರೋದಾಗ್ಲಿ ಸಮಸ್ಯೆ ಇತ್ತು. ಸೊ ಇಂಥವ್ರಿಗೆ ನಾವು ಮ್ಯಾನೋಮೆಟ್ರಿ ಅಂತ ಮಾಡ್ತೀವಿ. ಮ್ಯಾನೋಮೆಟ್ರಿ ಅಂದ್ರೆ ಅದೊಂದು ಅಡ್ವಾನ್ಸ್ಡ್ ಡಿವೈಸ್ ವೇರ್ ಒಂದು ಸ್ಮಾಲ್ ಕ್ಯಾಥೆಟರ್ ನ ಮೂಗ್ ಮುಖಾಂತರ ಅನ್ನನಾಳದಲ್ಲಿ ಪಾಸ್ ಮಾಡ್ಬಿಟ್ಟು ಕಾಂಟ್ರಾಕ್ಷನ್ಸ್ ನ ನೋಡ್ತೀವಿ. ಅಂದ್ರೆ ಬಾಯಲ್ಲಿ ನೀರ್ ಕೊಟ್ಟು ಅದು ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ಸ್ ಆಗಿ ಕಾಂಟ್ರಾಕ್ಷನ್ಸ್ ಆಗ್ತಿದೆಯಾ, ಮುಂದೆ ಹೋಗ್ತಾ ಇದೆಯಲ್ಲ ಊಟ ಮಾಡಿದ್ದು, ಅದು ಏನಾದ್ರು ಬ್ಲಾಕ್ ಆಗ್ತಿದೆಯಾ ಅಂತ ನೋಡ್ತೀವಿ. ಸೊ ಇವರಿಗೆ ಅದೇ ತರ ಕಂಪ್ಲೀಟ್ಲಿ ಅದೇನು ಕಾಂಟ್ರಾಕ್ಷನ್ಸ್ ಆಗ್ಬೇಕು ಅದು ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾವು ಅಕಲೇಸಿಯಾ ಕಾರ್ಡಿಯಾ ಅಂತ ಕರಿತೀವಿ ನಾವು. ಸೊ ಈ ಅಕಲೇಸಿಯಾ ಕಾರ್ಡಿಯಲ್ಲಿ ಎಂಡೋಸ್ಕೋಪಿಕಲಿ ಒಂದು ಅಡ್ವಾನ್ಸ್ಡ್ ಟೆಕ್ನಿಕ್ ಇದೆ, ಪೋಯಮ್ ಅಂತ ಹೇಳಿ, ಪರ್ ಓರಲ್ ಎಂಡೋಸ್ಕೋಪಿಕ್ ಮಯೋಟೋಮಿ. ಸೊ ಈ ಪೇಷಂಟ್ಸ್ ಗೆ ಪೋಯಮ್ ಅಂತ ಮಾಡಿದ್ವಿ. ಸೊ ಪೋಯಮ್ ಮಾಡಿದ್ಮೇಲೆ ಪೇಷಂಟ್ ವಿದಿನ್ 2 days ಊಟ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸ್ಟಕ್ ಆಗೋದಾಗ್ಲಿ, ಡಿಫಿಕಲ್ಟಿ ಅನ್ಸೋದಾಗ್ಲಿ ಆಗ್ಲಿಲ್ಲ. ಎಲ್ರಿಗೂ ಹೇಳೋದೇನಂತಂದ್ರೆ, ಪ್ರತಿ ಟೈಮು ನುಂಗಕ್ ತೊಂದರೆ ಇತ್ತು ಅಂತಂದ್ರೆ ಅದು ಕ್ಯಾನ್ಸರ್ ಅಂತಾನೆ ಅಲ್ಲ. ಸೆಕೆಂಡ್ ಥಿಂಗ್, ಎಂಡೋಸ್ಕೋಪಿ ನಾರ್ಮಲ್ ಇದೆ ಅಂತಂದ್ರೆ ನಿಮ್ಗೆ ಏನು ತೊಂದರೆ ಇಲ್ಲ ಅಂತ ಏನಲ್ಲ. ಅದೇ ಅಡ್ವಾನ್ಸ್ ಟೆಕ್ನಾಲಜೀಸ್ ಇದಾವೆ, ಟ್ರೀಟ್ಮೆಂಟ್ ಇದಾವೆ. ಸೊ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಿದ್ರೆ ಡೆಫಿನೆಟ್ಲಿ ಸರಿ ಹೋಗುತ್ತೆ. ಥ್ಯಾಂಕ್ಸ್.